ಸ್ವಲ್ಪ ಬಜೆಟ್ ಇನ್ಕ್ರೀಸ್ ಮಾಡಬೇಕು. ಸೊ ಇವತ್ತು ಒಂದು ಸಖತ್ತಾಗಿರೋದು ಒಂದು ವೈಟ್ ಅಂಡ್ ಬ್ಲಾಕ್ ಥೀಮ್ PC ಬಿಲ್ಡ್ ಮಾಡಿದ್ದೀನಿ. ಆಲ್ಮೋಸ್ಟ್ ಬೆಲೆ ಬಂದ್ಬಿಟ್ಟು ನಮ್ಮ ಎಡಿಟಿಂಗ್ ಎಲ್ಲ ಏನು ನೋಡಿದ್ದೀರಾ ಅದಕ್ಕೆ ಮ್ಯಾಚ್ ಮಾಡೋ ಥರ ನಮಗೆ ಕಾನ್ಫಿಗರೇಷನ್ ಬಿಲ್ಡ್ ಮಾಡಿ ಲಿಕ್ವಿಡ್ ಕೂಲ್ಡ್ ಹಾಕ್ಸ್ತೀನಿ ವಿತ್ ರೇಡಿಯೇಟರ್ ಗಾಡಿಯಲ್ಲಿ ಬರುತ್ತಲ್ಲ ಆ ಥರ. ಎಡಿಟಿಂಗ್ ಬೇಕಂದ್ರೆ ಒಂದು 30,000 ನಿಮ್ಗೆ ಸ್ಟ್ಯಾಂಡರ್ಡ್ PC ಅಂಡ್ ಬ್ರದರ್ ಚಾನಲ್ ಇಂದ ಯಾರಾದ್ರೂ ಬಂದ್ರು ನಿಮ್ಗೆ ಸ್ಪೆಷಲ್ ಡಿಸ್ಕೌಂಟ್ ನಾನು ಮಾಡ್ಕೊಡ್ತೀನಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಸುಸ್ವಾಗತ. ಇವತ್ತಿನ ಹೊಸ ವಿಡಿಯೋಗೆ ವೆಲ್ಕಮ್. ಸೊ ಇವತ್ತು ಏನು ಪ್ಲ್ಯಾನ್ ಅಂತಂದರೆ ನಮಗೆ 4K ಎಡಿಟಿಂಗ್ PC ಮಾಡಿಸ್ಬೇಕು ಅಂತ ಒಂದು ಪ್ಲ್ಯಾನ್ ಹಾಕ್ಕೊಂಡು ಇವತ್ತು ಅದನ್ನ ರೆಡಿ ಮಾಡಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಯಾವ್ಯಾವ ಥರ ಕಾನ್ಫಿಗರೇಷನ್ ನಾನು ಮಾಡಿಸ್ತಾ ಇದ್ದೀನಿ ಅಂತ ಇವತ್ತು ನಿಮಗೆ ತೋರಿಸ್ತೀನಿ. ಆಲ್ರೆಡಿ 2 days ಬ್ಯಾಕ್ ನಾನು ಕೊಟೇಶನ್ ಹಾಕ್ಸ್ಕೊಂಡ್ಬಂದಿದ್ದೆ. ಸೊ ಒಂದು ಐಡಿಯಾ ಮೇಲೆ ಒಂದು ಕೊಟೇಶನ್ ಹಾಕ್ಸ್ತೆ. ಸೊ ಆ ಕಾನ್ಫಿಗರೇಷನ್ ಇಟ್ಕೊಂಡು ಇವಾಗ ಯಾವ್ಯಾವ ಥರ ನನಗೆ ಬೇಕಾದ ರಿಕ್ವೈರ್ಮೆಂಟ್ಗೆ ಒಂದು 2-3 ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ಇವತ್ತು ನಾನು Xpg ಹೋಗ್ತಾ ಇದ್ದೀನಿ, ಯಾವ್ಯಾವ ಥರ ರೆಡಿ ಮಾಡಿಸ್ತಾ ಇದ್ದೀನಿ ಅಂತ ತೋರಿಸ್ತೀನಿ. ಸೊ ಲೆಟ್ಸ್ ಗೋ. ಸೊ ನಾನು ಮತ್ತು ನಮ್ಮ ಫ್ರೆಂಡು ಶಿವಾನಂದ ನೋಡಿ ಇಲ್ಲಿ. ಸೊ ಇಬ್ಬರು ಹೋಗ್ತಾ ಇದ್ದೀವಿ Xpgಗೆ. ಸೂಪರ್ ಕಂಪ್ಯೂಟರ್ಸ್ ಆ್ಯಂಡ್ ಲ್ಯಾಪ್ಟಾಪ್ಸ್ ಅಂತ ಸ್ಟೋರು. ಸೊ ಇವಾಗ Xpgಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಒಂದು 20 minutes ಬೇಕು. ಸೊ ನಾನು ಡೈರೆಕ್ಟಾಗಿ ಅಲ್ಲೋಗಿ ಸಿಗ್ತೀನಿ. ಸೊ ನೋಡಿ ಇವಾಗ Xpgಲ್ಲಿ ಇದ್ದೀವಿ. ಸೊ ವೆಲ್ಕಮ್ ಟು ಎಲೆಕ್ಟ್ರಾನಿಕ್ಸ್ ಮಾರ್ಕೆಟ್ ಬೆಂಗಳೂರು SP ರೋಡ್. ನೋಡಿ ಇಲ್ಲಿಂದ ಫುಲ್ಲು ಕಂಪ್ಯೂಟರ್ಸು ಎಲೆಕ್ಟ್ರಾನಿಕ್ಸು ಐಟಮ್ಸ್ ಎಲ್ಲ ಅಂತ ಹೇಳ್ಬೋದು ಇಲ್ಲಿ ಹೋಗಿದೆ ಇಲ್ಲಿ. ನೋಡಿ ನಾವು ಬಂದಿದ್ದೀವಿ ಸೂಪರ್ ಕಂಪ್ಯೂಟರ್ ಆ್ಯಂಡ್ ಲ್ಯಾಪ್ಟಾಪ್ಸ್ SP ರೋಡಲ್ಲಿ. ಸ್ವಲ್ಪ ಒಳಗೆ ಬರಬೇಕು. ಸೊ ನೋಡಿ ಸೂಪರ್ ಕಂಪ್ಯೂಟರ್ ಆ್ಯಂಡ್ ಲ್ಯಾಪ್ಟಾಪ್. ಹಾಯ್ ಬ್ರದರ್. ಹಾಯ್ ಬ್ರೋ. ಸೊ ಇವತ್ತಿಲ್ಲೇ ನಾನು PC ಬಿಲ್ಡ್ ಮಾಡ್ಸೋಣ ಅಂತ ಬಂದಿದ್ದೀನಿ. ಸೊ ಬನ್ನಿ ನೆಕ್ಸ್ಟು ಯಾವ್ಯಾವ ಥರ ಕಾನ್ಫಿಗರೇಷನ್ ಎಲ್ಲ ತೊಗೊಳ್ತೀನಿ. ಯಾವ ಥರ ಬೇಕಂದ್ರೆ ಆ ಥರ ನಾನು ಕಸ್ಟಮೈಸ್ ಮಾಡ್ಕೊಡ್ತೀನಿ. ನನ್ನ ಹತ್ರ ಪ್ರೊಸೆಸರ್, ಮದರ್ ಬೋರ್ಡ್ಸ್, ರ್ಯಾಮ್ಸ್ ನೀವು ಯಾವ ಥರ ಹೇಳಿದ್ರೆ ಓಕೆ ಆ ಥರ ಬಿಲ್ಡ್ ಮಾಡ್ಕೊಡ್ತೀನಿ. ಸ್ಟ್ರೈಟಾಗಿ ಮಾತಾಡೋಣ ಏನೇನು ಕಾನ್ಫಿಗರೇಷನ್ ಬೇಕಂತ. ಆಮೇಲೆ ನಿಮ್ಮ ಬಿಲ್ಡ್ ಆಗಿದೆ ಆಮೇಲೆ ಹೆಂಗಿರುತ್ತೆ ಅಂತ ನೀವು ನೋಡಿ. ಓಕೆ ಬನ್ನಿ ನೆಕ್ಸ್ಟ್ ಕಾನ್ಫಿಗರೇಷನ್ ಎಲ್ಲ ಬಿಲ್ಡ್ ಮಾಡೋಣ. ಯಾವ್ಯಾವ ಪ್ರೊಸೆಸರ್ ಏನೇನು ತೊಗೊತೀನಿ, ಯಾವ್ಯಾವ ಐಟಮ್ಸ್ ತೊಗೊತೀನಿ ಅಂತ ಬಂದಿದ್ದೀನಿ. ನಮಗೆ ಸ್ವಲ್ಪ ಒಳ್ಳೆ ಪರ್ಫಾರ್ಮೆನ್ಸ್ ಬೇಕಲ್ಲ, ಅದಕ್ಕೆ ಇವಾಗ ಒಂದೊಂದೇ ನೋಡ್ತಾ ಇದ್ದೀವಿ ಯಾವ್ದು ತೊಗೊಳೋಣ ಅಂತ. Ryzen 7 ಇತ್ತು. ಸೊ ಇವಾಗ Ryzen 9 ಅಂತ ನೋಡ್ತಾ ಇದ್ದೀವಿ. ಸ್ವಲ್ಪ ಬಜೆಟ್ ಇನ್ಕ್ರೀಸ್ ಮಾಡಬೇಕು. ಎಲ್ಲ ಹೈ ಎಂಡ್ ಬರುತ್ತೆ ಇವಾಗ ಸ್ಪೆಸಿಫಿಕೇಷನ್ಸು. Gigabyte 3060 ಮಾಡಲು. ಸೊ Asus 3060 ಮಾಡಲು. ಸೊ 2-3 ಬ್ರ್ಯಾಂಡ್ ಇದೆ. ಸೊ ಇದರಲ್ಲಿ ಇದು ಡ್ಯುಯಲ್ ಫ್ಯಾನು, ಇದು Gigabyte. ಸೊ ಇದು ಸ್ವಲ್ಪ ಬೆಟರ್ ಪರ್ಫಾರ್ಮೆನ್ಸ್ಗೆ 3 ಫ್ಯಾನ್ ಬರುತ್ತೆ. ಸೊ ಹೀಟ್ ಸಿಂಕಿಗೆ ಎಲ್ಲ ಚೆನ್ನಾಗಿರುತ್ತೆ. ಸೊ ನೋಡಿ ಇಲ್ಲಿ ಎಲ್ಲ ಕಾನ್ಫಿಗರೇಷನ್ ರೆಡಿ ಮಾಡ್ಕೊಂಡು ತೊಗೊಂಡಿದ್ದೀವಿ. ಪ್ರೊಸೆಸರು, ಗ್ರಾಫಿಕ್ ಕಾರ್ಡು, ಕೂಲಿಂಗು ಮತ್ತು ಪವರ್ ಸಪ್ಲೈ, ಕ್ಯಾಬಿನೆಟ್ಟು. ಸೊ ಇವಾಗೆಲ್ಲ ಅಸೆಂಬ್ಲಿ ಮಾಡಿಸ್ಬೇಕು. ನೋಡಿ ಡೀಪ್ಕೂಲ್ದು ಲಿಕ್ವಿಡ್ ಕೂಲ್ಡ್ ಹಾಕ್ಸ್ತೀನಿ ವಿತ್ ರೇಡಿಯೇಟರ್ ಗಾಡಿಯಲ್ಲಿ ಬರುತ್ತಲ್ಲ ಆ ಥರ ನೋಡಿ. ಉಲ್ಟಾ ಮಾಡಿ, ಉಲ್ಟಾ ಅಲ್ಲ ನೋಡಿ. ಸೊ ನೋಡಿ ಇವಾಗ ಇನ್ಸ್ಟಾಲೇಷನ್ ಆಗಿದೆ. ಇವಾಗ ಸಾಫ್ಟ್ವೇರ್ ಎಲ್ಲ ವಿಂಡೋಸು ಬೇಕಾಗಿರೋ ಸಾಫ್ಟ್ವೇರ್ ಎಲ್ಲ ಇನ್ಸ್ಟಾಲ್ ಮಾಡಿಸ್ಬೇಕು. ಕಾನ್ಫಿಗರೇಷನ್ ಎಲ್ಲ ರೆಡಿ ಇದೆ ನೋಡಿ, ಹಿಂಗಿದೆ PC. ಹಾಯ್ ಫ್ರೆಂಡ್ಸ್, ಸೊ ನಾನಿದ್ದೀನಿ ಸೂಪರ್ ಕಂಪ್ಯೂಟರ್ಸ್ ಆ್ಯಂಡ್ ಲ್ಯಾಪ್ಟಾಪ್ಸಲ್ಲಿ. ಸೊ ನಮ್ಮ ಜೊತೆ ಕಿಶನ್ ಬೈ ಇದ್ದಾರೆ. ಸೊ ಈ ಕಾನ್ಫಿಗರೇಷನ್ ನೋಡ್ತಾ ಇರ್ಬೋದು, ಈ PC ಬಿಲ್ಡ್ ಮಾಡಿಕೊಟ್ಟಿದ್ದಾರೆ. ಸೊ ನನ್ನ ಬಜೆಟ್ ಇದ್ದಿದ್ದು 1 lakh.
ಸೊ ಇವಾಗ 1.4 ಹೋಗಿದೆ. ಸೊ ಇಲ್ಲಿ ಏನು ನೋಡ್ತಿದ್ದೀರಾ ನೋಡಿ, ಇದು ಕಂಪ್ಲೀಟ್ ಕಾನ್ಫಿಗರೇಷನ್ ಹೈ ಎಂಡಲ್ಲಿ ಮಾಡಿಕೊಟ್ಟಿದ್ದಾರೆ. ಸೊ ನಮ್ಮ ಎಡಿಟಿಂಗ್ ಎಲ್ಲ ಏನು ನೋಡಿದ್ದೀರಾ ಅದಕ್ಕೆ ಮ್ಯಾಚ್ ಮಾಡೋ ಥರ ನಮಗೆ ಕಾನ್ಫಿಗರೇಷನ್ ಬಿಲ್ಡ್ ಮಾಡಿಕೊಟ್ಟಿದ್ದಾರೆ. ಒಂದು ಬಜೆಟ್ ಲೆವೆಲ್ ಅಂತ ಹೇಳ್ಬೋದು. ಸೊ ಒಳ್ಳೆ ಅಲ್ಟಿಮೇಟ್ ಆಗಿ ರೆಡಿ ಮಾಡಿಕೊಟ್ಟಿದ್ದಾರೆ ನೋಡಿ. ವೈಟ್ ಆ್ಯಂಡ್ ಬ್ಲ್ಯಾಕ್ ಥೀಮಲ್ಲಿ ಕಂಪ್ಲೀಟ್ ವೈಟು, ಇನ್ ಬಿಟ್ವೀನ್ ನೋಡಿ ಎಲ್ಲ RGB ಕಾನ್ಫಿಗರೇಷನ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಸೊ ಸೂಪರ್ ಆಗಿದೆ. ಎಲ್ಲ ಕಾಂಪ್ರಮೈಸ್ ಆಗೋ ಥರ ಕಾನ್ಫಿಗರೇಷನ್ ಎಲ್ಲ ಹೈಯರ್ ರೇಂಜ್ ಲೆವೆಲ್ಗೆ ಇದೆ. ಸೊ ಒಂದ್ಸತಿ ನಮ್ಮ ಕಿಶನ್ ಬೈ ಹತ್ರ ಕೇಳೋಣ ಸೊ ಹೆಂಗ್ ಮಾಡ್ಕೊಟ್ಟಿದ್ದಾರೆ ಅಂತ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಕಿಶನ್. ನಾನು SP ರೋಡಲ್ಲಿ ನಮ್ಮ ಸ್ಟೋರ್ ಲೊಕೇಟೆಡ್ ಇದೆ. ಕನ್ನಡದಲ್ಲಿ ಏನಾದರೂ ಅಪ್ಪಿತಪ್ಪಿ ರಾಂಗ್ ವರ್ಡ್ ಹೇಳಿದ್ರೆ ಕ್ಷಮಿಸಿ ಬ್ರೋ. ನೀವು ಸಪೋರ್ಟ್ ಮಾಡಿದ್ರೆ ಅದೇ ತರ ನಮ್ಮನ್ನು ಸಪೋರ್ಟ್ ಮಾಡಿ. ಸೊ ಇವತ್ತು ಒಂದು ಸಖತ್ತಾಗಿರೋದು ಒಂದು ವೈಟ್ ಅಂಡ್ ಬ್ಲ್ಯಾಕ್ ಥೀಮ್ PC ಬಿಲ್ಡ್ ಮಾಡಿದ್ದೀನಿ. ಆಲ್ಮೋಸ್ಟ್ ಬೆಲೆ ಬಂದ್ಬಿಟ್ಟು 1,40,000 ಈ PC ಬೆಲೆ ಇರುತ್ತೆ. ಸೊ ಇದರಲ್ಲಿ ಎಲ್ಲ ಕಂಪೋನೆಂಟ್ಸ್ ಪ್ರೀಮಿಯಂ ಕಂಪೋನೆಂಟ್ಸ್ ಇದೆ. ಸೊ ಮೇನ್ ಬಂದ್ಬಿಟ್ಟು ಪ್ರಾಸೆಸರ್ ಬಂದ್ಬಿಟ್ಟು ಸರ್ಕೋಸ್ಕರ ಎಡಿಟಿಂಗ್ ಜಾಸ್ತಿ ವರ್ಕ್ ಇರುತ್ತೆ ಆ್ಯಂಡ್ ಹೈ ಕೆಪಾಸಿಟಿ ಕೋರ್ಸ್ ಬೇಕು. ಸೊ ಮ್ಯಾಕ್ಸಿಮಮ್ 16 ಕೋರ್ನು ಹೋಗ್ಬೋದು, ಬಟ್ 12 ಕೋರ್ನು ಇವ್ರಿಗೆ ಓವರ್ ಕಿಲ್ ಇದೆ. ಫಸ್ಟ್ ಮೈಂಡಲ್ಲಿ 8 ಕೋರ್ಸ್ ಇತ್ತು, ಸ್ವಲ್ಪ ಬಜೆಟ್ ಮಾಡಿಬಿಟ್ಟು 12 ಕೋರ್ ತಗೊಂಡ್ರು. Ryzen 9 5900X. ರೀಸೆಂಟಾಗಿ ನ್ಯೂ ಪ್ರಾಸೆಸರ್ ಲಾಂಚ್ ಆಗಿದೆ, ಬಟ್ ಆ ಪ್ರಾಸೆಸರ್ಸ್ ಎಲ್ಲ ಬೆಲೆ ಓವರ್ ಕಿಲ್ ಇದೆ. ಸೊ ಈ ಪ್ರಾಸೆಸರ್ ಬಂದ್ಬಿಟ್ಟು ಈ ಪ್ರೈಸ್ ಅಲ್ಲಿ ಸೂಪರ್ ಮ್ಯಾಚ್ ಪ್ರಾಸೆಸರ್ ಇದೆ. ಇದರಲ್ಲಿ 12 ಕೋರ್ಸ್ ಅಂಡ್ 24 ಥ್ರೆಡ್ಸ್ ಬರುತ್ತಾ, ಜೊತೆಗೆ 70 MB ಕ್ಯಾಶ್ ಮೆಮೊರಿ ಇದೆ ಅಂಡ್ ಸ್ಮಾರ್ಟ್ ಕ್ಯಾಶ್ ಮೆಮೊರಿ ಜಾಸ್ತಿ ಇರೋದ ಕಾರಣ ನಿಮ್ಮ ವಿಡಿಯೋನು ಫೋಟೋಸ್ನು ಪ್ರಾಸೆಸಿಂಗ್ ಮಾಡೋದು ತುಂಬಾ ಈಸಿ ಇರುತ್ತೆ. ಅಂಡ್ ಈ ಪ್ರಾಸೆಸರ್ ಪರ್ಫಾರ್ಮೆನ್ಸ್ ನಿಮ್ಗೆ ಪರ್ಫೆಕ್ಟ್ ಆಗಿ ಯುಟಿಲೈಸೇಷನ್ ಆಗ್ಬೇಕಂದ್ರೆ ಒಂದು ಚೆನ್ನಾಗಿರೋದು ಚಿಪ್ಸೆಟ್ ಮದರ್ಬೋರ್ಡ್ ಬೇಕಾಗುತ್ತೆ. ಚಿಪ್ಸೆಟ್ ಮದರ್ಬೋರ್ಡ್ ಬಂದ್ಬಿಟ್ಟು ಒಂದು ಬೇಸ್ಮೆಂಟ್ ಇರುತ್ತೆ, ಅದ್ರ ಮೇಲೆ ಈ ಗ್ರಾಫಿಕ್ ಕಾರ್ಡು, ರ್ಯಾಮ್ಸು, ಈ ಪ್ರಾಸೆಸರ್ ಎಲ್ಲ ಕೂತ್ಕೊಳ್ಳುತ್ತೆ. ಸೊ ಈ ಮದರ್ಬೋರ್ಡ್ ನಾನು ಚೆನ್ನಾಗಿರೋದು ಯೂಸ್ ಮಾಡಿದ್ದೀನಿ. B550 Aorus Elite AX V2. ಇದರಲ್ಲಿ ವೈಫೈ ಬ್ಲೂಟೂತ್ ಇನ್ಬಿಲ್ಟ್ ಇದೆ, ಪ್ಲಸ್ ಡಿಜಿಟಲ್ VRAM ಸ್ವಲ್ಪ ಬಜೆಟ್ ಎಕನಾಮಿಕಲ್ ಮದರ್ಬೋರ್ಡ್ಗಿಂತ ನಿಮ್ಗೆ ಚೆನ್ನಾಗಿರುತ್ತೆ. ಈ ಪ್ರಾಸೆಸರ್ ಅಲ್ಲಿ ನಿಮ್ಗೆ ಈ ಮದರ್ಬೋರ್ಡ್ ಅಲ್ಲಿ ಬಂದ್ಬಿಟ್ಟು ನೀವು 128 GB ವರೆಗೂ ರ್ಯಾಮ್ ಅಪ್ಗ್ರೇಡ್ ಮಾಡ್ಬೋದು. ಅಂಡ್ ಗ್ರಾಫಿಕ್ ಕಾರ್ಡ್ ನಿಮ್ಗೂ 3060, 3070 Ti, 3080 ಅಂತ ಗ್ರಾಫಿಕ್ ಕಾರ್ಡ್ನು ಈಸಿಯಾಗಿ ನೀವು ಮೌಂಟ್ ಮಾಡ್ಬೋದು. ಸೊ ಈ PC ಬರೀ ಎಡಿಟಿಂಗ್ ಅಂತ ಇಲ್ಲ, ಗೇಮಿಂಗ್ನು ಸಖತ್ತಾಗಿ ಯೂಸ್ ಮಾಡ್ಬೋದು. ಏನಕ್ಕಂದ್ರೆ ಇದರಲ್ಲಿ RTX 3060 12 GB ಇರೋದು ನಾನು ಗ್ರಾಫಿಕ್ ಕಾರ್ಡ್ ಯೂಸ್ ಮಾಡಿದ್ದೀನಿ. ಅದರಲ್ಲೂ ಓವರ್ ಕ್ಲಾಕ್ ಎಡಿಷನ್ ಬರುತ್ತಾ, ನಾನ್ ಓವರ್ ಕ್ಲಾಕ್ ಇದೆ, ಡ್ಯೂಲ್ ಫ್ಯಾನ್ ಇದೆ, ಟ್ರಿಪಲ್ ಫ್ಯಾನ್ ಇದೆ, ತುಂಬ ಡಿಫ್ರೆಂಟ್ ಆಗಿ ವರ್ಷನ್ಸ್ ಬರುತ್ತಾ. ಬಟ್ ಬ್ರದರ್ಗೋಸ್ಕರ ನಾನು RTX 3060 12 GB ವಿತ್ ಟ್ರಿಪಲ್ ಫ್ಯಾನ್ ಇರೋದು OC ವರ್ಷನ್ ನಾನು ಆ್ಯಡ್ ಮಾಡಿದ್ದೀನಿ. ರ್ಯಾಮ್ ಬಂದ್ಬಿಟ್ಟು D60 Xpg ವೈಟ್ ಕಲರ್ ಥೀಮ್ ಇರೋದು, 8 GB 2 ರ್ಯಾಮು, 16 GB ಇದೆ. ನಾನು ಕಿಟ್ ಯೂಸ್ ಮಾಡಿದ್ದೀನಿ. 3200 MHz ಅಲ್ಲಿ ಸಖತ್ತಾಗಿ ಪ್ರಾಸೆಸಿಂಗ್ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ. ಇನ್ನು ಫ್ಯೂಚರಲ್ಲಿ ಬೇಕಂದ್ರೆ ನಿಮ್ಗೆ ಇನ್ನೂ 2 ರ್ಯಾಮ್ ಸ್ಲಾಟ್ ಎಂಟಿ ಇರುತ್ತೆ, ನೀವು 4 ರ್ಯಾಮ್ ಸ್ಲಾಟ್ ವರ್ಗೂ ಅಪ್ಗ್ರೇಡ್ ಮಾಡ್ಬೋದು. ಆಕ್ಚುಲಿ ಏನಿದೆ ಅಂದ್ರೆ ತುಂಬ ಕಸ್ಟಮರ್ಸು ಮೇನ್ ಸ್ಟೋರೇಜ್ NVMe ತಗೊಳ್ತಾರೆ, ಸೆಕೆಂಡರಿ ಸ್ಟೋರೇಜ್ ಯಾವುದಾದ್ರೂ ಹಾರ್ಡ್ ಡಿಸ್ಕು ಆ ಥರ ತಗೊಳ್ಳೋದು. ಬಟ್ ಬ್ರದರ್ ಹೇಳಿದೆ ನನಗೆ 1 TB ಹಾರ್ಡ್ ಡಿಸ್ಕ್ ಬೇಕು, 1 TB HDD ಬೇಕು, ಇಲ್ಲಾಂದ್ರೆ ಮೇನ್ ಸ್ಟೋರೇಜ್ ಬಂದ್ಬಿಟ್ಟು 500 GB ಆರ್ 256 GB ಮಾಡಿ. ಸೊ ನಮ್ಮ ಟೀಮ್ ಕನ್ವಿನ್ಸ್ ಮಾಡಿಬಿಟ್ಟು 500 GB ಮೇನ್ ಸ್ಟೋರೇಜ್ ಸ್ಯಾಮ್ಸಂಗ್ NVMe ಆ್ಯಂಡ್ ಸೆಕೆಂಡರಿ ಸ್ಟೋರೇಜ್ನು NVMeನೇ ಇನ್ಸ್ಟಾಲ್ ಮಾಡಿದೆ. ಏನಕ್ಕಂದ್ರೆ ಈ ಮದರ್ ಬೋರ್ಡ್ ಅಲ್ಲಿ 2 NVMe ಸ್ಲಾಟ್ಸ್ ಇದೆ. ಸೊ Ryzen 9 ಅಂತ ಪ್ರಾಸೆಸರ್ ಸ್ವಲ್ಪ ಕೂಲನ್ನು ಮಾಡಬೇಕಾಗುತ್ತೆ, ಏರ್ ಕೂಲರ್ ಅಲ್ಲೂ ನೀವು ಕೆಲಸ ಮಾಡ್ಬೋದು. ಬಟ್ ಏನಿದೆ ಅಂದ್ರೆ ಕಸ್ಟಮರ್ ಹೇಳಿದ್ರು ನನಗೂ ಸ್ವಲ್ಪ ಲುಕ್ಸ್ನು ಪ್ರೀಮಿಯಂ ಆಗಿರ್ಬೇಕು. ಸೊ AEO ನನ್ಗೆ ಬೇಕಾಗಿದೆ. Gamex L240 ಅಂತ AEO ಬರುತ್ತೆ, ವೈಟ್ ಅಂಡ್ ಬ್ಲ್ಯಾಕ್ ಥೀಮ್ PC-ಗೋಸ್ಕರ ಮ್ಯಾಚ್ ಆಗೋ ಥರ ಈ AEO ನಾನು ಇನ್ಸ್ಟಾಲ್ ಮಾಡಿದ್ದೀನಿ. ನಿಮ್ಗೆ ಬೇಕಾದ್ರೆ 360mm AEO ನೀವು ಇನ್ಸ್ಟಾಲ್ ಮಾಡ್ಬೋದು. ಸೊ ಕೇಸ್ ಸ್ವಲ್ಪ ಚೇಂಜ್ ಮಾಡಬೇಕಾಗುತ್ತೆ, ಬಟ್ ಕಸ್ಟಮರ್ಗೆ ಈ ಥರ ಕೇಸ್ ಬೇಕಾಗಿದೆ. ಫ್ರಂಟಲ್ಲಿ 2 ಫ್ಯಾನ್ ಇದೆ, 200mm ಇಂಟೇಕ್ ಪ್ಲಸ್ ಬ್ಯಾಗ್ ಒಂದು ಎಕ್ಸಾಸ್ಟ್ ಫ್ಯಾನ್ ಇದೆ, USB 3.0 ಇದೆ ಆ್ಯಂಡ್ ಲುಕ್ಸನ್ನು ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಬೇಕಾಗಂದ್ರೆ ಈ RGB ಸಾಫ್ಟ್ವೇರಿಂದ ನಿಮಗೂ ಕಂಟ್ರೋಲ್ ಮಾಡಿಬಿಟ್ಟು ನೀವು ಕಲರ್ಸನ್ನು ನೀವು ಚೇಂಜ್ ಮಾಡ್ಬೋದು. ಈ ಕೇಸಲ್ಲಿ ನಿಮ್ಮ ಮದರ್ ಬೋರ್ಡು ಏನಾದರೂ ಓಲ್ಡ್ ಇದೆ, ನಿಮ್ಗೆ ಈ ಥರ ಲುಕ್ಸ್ ಬೇಕಂದ್ರೆ ಈ ಕೇಸನ್ನು ನೀವು ಚೇಂಜ್ ಮಾಡ್ಬೋದು. ಈ ಕೇಸಿಂದನೇ ನಿಮ್ಮ RGBನೂ ಚೇಂಜ್ ಮಾಡ್ಬೋದು. ಸೊ ಈ ಥರದ ಕೇಸ್ ನಾನು ಯೂಸ್ ಮಾಡಿದೆ. ನೀವು ನೋಡಿ ಎಷ್ಟು ಪ್ರೀಮಿಯಂ ಆಗಿ ಆ್ಯಂಡ್ ಕ್ಲೀನ್ ಆ್ಯಂಡ್ ನೀಟ್ ಬಿಲ್ಡ್ ಆಗಿದೆ. ಸೊ ಇದರಲ್ಲಿ ಓವರ್ ಕಿಲ್ನು ಆಗಬಾರ್ದು, ಬಜೆಟಲ್ಲೂ ಬೇಕು. ಪವರ್ ಸಪ್ಲೈ CX 750 RGB ಸಿರೀಸ್ ನಾನು ಪವರ್ ಸಪ್ಲೈ ಯೂಸ್ ಮಾಡಿದ್ದೀನಿ. ಈ ಪವರ್ ಸಪ್ಲೈ ಬಂದ್ಬಿಟ್ಟು RGB ಲುಕ್ಸ್ ಇರುತ್ತೆ, ಬಾಟಮಲ್ಲಿ ನೀವು ನೋಡ್ಬೋದು ಸ್ವಲ್ಪ RGB ಬರ್ತಾ ಇದೆ, ಬಟ್ ಅಷ್ಟು ಡೀಟೇಲ್ ಆಗಿ ಯಾರು ನೋಡಲ್ಲ. ಆದರೂ ಇವರು ನಮಗೂ ಬಾಟಮಲ್ಲೂ RGB ಥರ ಇರೋದು ಪವರ್ ಸಪ್ಲೈ ನಾನು ಯೂಸ್ ಮಾಡಿದ್ದೀನಿ. ಆ್ಯಂಡ್ ಈ ಪವರ್ ಸಪ್ಲೈ ಬಂದ್ಬಿಟ್ಟು 750 ವಾಟ್ಸ್ ಇದೆ. ಈ PC-ಗೂ ತುಂಬ ಒಳ್ಳೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಈ PC ಅಲ್ಲಿ ಮೇನ್ ಆಗಿ ನಾನು ಮಾನಿಟರ್ ಬಂದ್ಬಿಟ್ಟು ಎಡಿಟಿಂಗ್, ಗೇಮಿಂಗ್ 2 ಥರ ಯೂಸ್ ಆಗೋ ಥರ ಮಾನಿಟರ್ ಯೂಸ್ ಮಾಡಿದ್ದೀನಿ. ಮೇನ್ ಗೇಮಿಂಗ್ ಅಲ್ಲಿ NVIDIA G-Sync ಅಂತ ಒಂದಿರುತ್ತೆ, ಆ ಸಪೋರ್ಟ್ ಆಗೋದು ಮಾನಿಟರ್. Asus 27 inches 165 Hz ಇರೋದು ಮಾನಿಟರ್ ಯೂಸ್ ಮಾಡಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ಮಾಲ್ ಕೀಬೋರ್ಡ್ ಅಂಡ್ ಮೌಸ್ ಜೆಬ್ರಾನಿಕ್ಸ್ ಯೂಸ್ ಮಾಡಿದೆ. ಈ ಓವರ್ ಆಲ್ ಆಗಿ PC 1,40,000 ಇರುತ್ತೆ. ಇನ್ನು ಅಪ್ಕಮಿಂಗ್ ಡೇಸ್ ಅಲ್ಲಿ ಈ ಪ್ರೈಸ್ ಜಾಸ್ತಿನೂ ಆಗ್ಬೋದು, ಬಟ್ ಡ್ರಾಪ್ನೂ ಆಗ್ಬೋದು. ಬಟ್ ಎನಿ ಟೈಮ್ ನೀವು ನಮ್ಮ ಸ್ಟೋರ್ ವಿಸಿಟ್ ಮಾಡಿ
ಆ್ಯಂಡ್ ನಮ್ಮ ಚಾನಲ್ನು ಇದೆ ಇನ್ಸ್ಟಾಗ್ರಾಮಲ್ಲಿ ಆ್ಯಂಡ್ ಪ್ಲಸ್ ಯೂಟ್ಯೂಬಲ್ಲೂ SCL ಗೇಮಿಂಗ್ ಅಂತ ಹೆಸರಲ್ಲಿ ಆ್ಯಂಡ್ ಸೂಪರ್ ಕಂಪ್ಯೂಟರ್ ಲ್ಯಾಪ್ಟಾಪ್ ಹೆಸರಲ್ಲಿ. ಸೊ ನೀವು ನೋಡಿ, ನಿಮ್ಗೆ 100% ಬೆಸ್ಟ್ ಪ್ರೈಸ್ ಬೆಸ್ಟ್ ಕ್ವಾಲಿಟಿ ಇರುತ್ತೆ. ಆ್ಯಂಡ್ ನೀವು ಬ್ಯಾಂಗ್ಳೂರಲ್ಲಿ ಇಲ್ಲ, ನೀವು ಮಂಡ್ಯದಲ್ಲಿ ಇದ್ದೀರಾ ಆ್ಯಂಡ್ ಬೆಲ್ಗಾಮಲ್ಲಿ ಇದ್ದೀರಾ, ಇಲ್ಲಾಂದರೆ ಬಾಂಬೆ ಅಲ್ಲಿ ಇದ್ದೀರಾ, ನಿಮ್ಗೆ ಎನಿವೇರ್ ಇಂಡಿಯಾ ನಾವು ಶಿಪ್ಪಿಂಗ್ ಮಾಡ್ತೀವಿ. ಆ್ಯಂಡ್ ಪ್ಲಸ್ 100% ಒರಿಜಿನಲ್ ಅಥೆಂಟಿಕ್ ಪ್ರಾಡಕ್ಟ್ಸ್ ಇರುತ್ತೆ. ಆ್ಯಂಡ್ ಬ್ರದರ್ಗೂ ನೀವು ಕೇಳ್ಬೋದು ಎಲ್ಲ ಪ್ರಾಡಕ್ಟ್ ಸೀಲ್ ಪ್ಯಾಕ್ ಸಿಗ್ತಾ ಹಿಂಗಂತ. ನಿಮ್ಗೆ ಹೆಂಗ್ ಅನ್ಸಿದೆ ಬ್ರೋ? ಸೊ ಇದ್ರದ್ದು ಕಂಪ್ಲೀಟ್ ಡೀಟೇಲಲ್ಲಿ ಆಲ್ಮೋಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನನ್ನ ಕಾನ್ಫಿಗರೇಷನ್ದು. ಸೊ ನಿಮಗೆ ಅಪ್ಗ್ರೇಡ್ ಆಗ್ಬೋದು, ಇಲ್ಲಾಂದ್ರೆ ಡೌನ್ ಗ್ರೇಡ್ ಏನು ಬೇಕಾದ್ರೂ ಮಾಡ್ಬೋದು. ಸೊ ಬಜೆಟ್ ಓರಿಯೆಂಟೆಡ್ ಸ್ಟಾರ್ಟ್ ಮಾಡ್ತಾರೆ. ಸೊ ಬಜೆಟ್ ಅಂದ್ರೆ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ? ಆಕ್ಚುಲಿ ನಮ್ಮ ಹತ್ರ ಬೇಸಿಕ್ ಆಗಿ ಗೇಮಿಂಗ್ PC ನಾನು 45,000 ರಿಕಮೆಂಡ್ ಮಾಡ್ತೀನಿ. ಏನಕ್ಕಂದ್ರೆ Ryzen 3 ಇಲ್ಲಾಂದ್ರೆ Intel i3 ಪ್ರೊಸೆಸರ್, 8GB RAM, 4GB GTX 1650 ಇರೋದು ಗ್ರಾಫಿಕ್ ಕಾರ್ಡ್, ಒಂದು 45,000 ಬಜೆಟ್ PC ಗೇಮಿಂಗ್ PC ಆಗುತ್ತೆ. ಅಂಡ್ ನಿಮ್ಗೆ ಬೇಡ, ನಂಗೆ ಬೇಸಿಕ್ ಎಡಿಟಿಂಗ್ ಬೇಕಂದ್ರೆ ಒಂದು 30,000 ನಿಮ್ಗೆ ಸ್ಟ್ಯಾಂಡರ್ಡ್ PC ಸಿಗುತ್ತೆ ಎಡಿಟಿಂಗ್ಗೋಸ್ಕರ. ಇಲ್ಲ ನಮ್ಗೆ ಆಫೀಸ್ ಯೂಸ್ ಇದೆ, ಹೋಮ್ ಯೂಸ್ ಇದೆ ಅಂದ್ರೆ 10,000 12,000 ಬೇಸಿಕ್ PCs ಬರುತ್ತೆ. ಬಟ್ ಅಂಥದ್ದು PCs ನಾನು ರಿಕಮೆಂಡ್ ಮಾಡಲ್ಲ. ಮಿನಿಮಮ್ 30,000 ಇಂದ ಹೈ ಅಂಡ್ PCs ನಿಮ್ಗೆ ಗೇಮಿಂಗ್ ಎಡಿಟಿಂಗ್ ಮಾಡ್ಬೋದು. ಇಲ್ಲ ನಂಗೆ 6GB ಜೊತೆ ಗ್ರಾಫಿಕ್ ಕಾರ್ಡ್ ಬೇಕಂದ್ರೆ ಒಂದು ನಿಮ್ಗೆ 55,000 ರೇಂಜಲ್ಲಿ ಇರುತ್ತೆ. ಅಂಡ್ 1 ಲಕ್ಷದಲ್ಲಿ ಬೇಕಂದ್ರೆ ಇಂಥದ್ದು PCs ಸಿಗ್ಬಿಡುತ್ತೆ. ಗ್ರಾಫಿಕ್ ಕಾರ್ಡ್ ಒಂದು ವಿಷಯ ಇಲ್ಲ, ನಿಮ್ ಗ್ರಾಫಿಕ್ ಕಾರ್ಡ್ ಅಲ್ಲಿ 3060 ಅಲ್ಲಿ 25,000 ಇಂದ ಸ್ಟಾರ್ಟ್ ಆಗುತ್ತಾ, 25 45,000 ತನಕ ನಿಮ್ ಗ್ರಾಫಿಕ್ ಕಾರ್ಡ್ ಸಿಗುತ್ತೆ. ಸೊ ಆ ತರ ನಿಮ್ಗೆ ಯಾವ ತರ ನಿಮ್ ಬಜೆಟ್ ಪ್ಲಸ್ ನೀವು ಯೂಸರ್ಸ್ ಹೇಳಿದ್ರೆ ನಾನು ಕಸ್ಟಮೈಸ್ ಮಾಡ್ಬೋದು. ನನ್ನ ಚಾನಲ್ ಅನ್ನು ನಾನು ತುಂಬಾ ವಿಡಿಯೋಸ್ ಪೋಸ್ಟ್ ಮಾಡಿದೀನಿ, ನೀವು ಒಂದ್ಸತಿ ನೋಡಿದ್ರೆ ನಿಮ್ಗೆ ಎಲ್ಲ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ನನ್ನ ಚಾನಲ್ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ, ವಿತ್ ಇನ್ಸ್ಟಾಗ್ರಾಮ್ದು ಹಾಕ್ತೀನಿ. ಸೊ ಚಾನಲಲ್ಲಿ ಫ್ರಮ್ ಬೇಸಿಕ್ ಇಂದ ಹಿಡಿದು ಸ್ಟ್ಯಾಂಡರ್ಡ್ ನೆಕ್ಸ್ಟ್ ಲೆವೆಲ್ ತನಕ ಅವರು ಬಿಲ್ಡ್ ಮಾಡಿರೋದೆಲ್ಲ ಆಲ್ಮೋಸ್ಟ್ ಪೋಸ್ಟ್ ಮಾಡಿದ್ದಾರೆ. ಸೊ ಅದ್ರಲ್ಲಿ ನಾನು ಒಂದು 2-3 ವಿಡಿಯೋ ನೋಡಿ ರೆಫರೆನ್ಸ್ ತೊಗೊಂಡು ನಂದು ಕೊಟೇಶನ್ ಎಲ್ಲ ತೊಗೊಂಡು ಅದ್ರ ಕಾನ್ಫಿಗರೇಷನ್ ಎಲ್ಲ ಮ್ಯಾಚ್ ಮಾಡಿ ಸೊ ಇವತ್ತು ಒಂದು ಲೆವೆಲಿಗೆ ಬಿಲ್ಡ್ ಮಾಡಿದ್ದೀನಿ. ಸೊ ನಮಗೆ ಭಾಳ ಖುಷಿಯಾಗಿದೆ. ಸೊ ಸಕ್ಕದಾಗಿ ರೆಡಿ ಮಾಡಿದ್ದಾರೆ PC ಮಾತ್ರ. ನೋಡ್ತಾ ಇರ್ಬೋದು ಲುಕ್ ಆ್ಯಸ್ ವೆಲ್ ಆಸ್ ಇನ್ಬಿಲ್ಟ್ ಏನು ಪಾರ್ಟ್ಸ್ ಎಲ್ಲ ಹಾಕಿದ್ದಾರೆ. ಸೊ ಅದೆಲ್ಲ ಒಂದು ಲೆವೆಲ್ಗೆ ಇನ್ನೂ 3 ಇಯರ್ಸ್ವರೆಗೂ ನಾವೇನು ಅಪ್ಗ್ರೇಡ್ ಮಾಡೋ ನೆಸೆಸರಿ ಇಲ್ಲ. ಸೊ ಫ್ರೆಂಡ್ಸ್, ಫೈನಲ್ ಆಗಿ ಹೇಳ್ತೀನಿ, ನಮ್ಮ ಹತ್ರ ಬೆಸ್ಟ್ ಪ್ರೈಸ್ ಜೊತೆಗೆ ಬೆಸ್ಟ್ ಕ್ವಾಲಿಟಿ ಇರುತ್ತೆ. ಏನಕ್ಕಂದ್ರೆ ಈಗ 1,40,000 ಬಂದ್ಬಿಟ್ಟು ನಂದು ಅಮೌಂಟ್ ಇಲ್ಲ, ಬ್ರದರ್ದ ಅಮೌಂಟು. ನನ್ ಸಿಗೋದು ಅದ್ರಲ್ಲಿ ಮಾರ್ಜಿನ್ ಒಂದು 2% to 5% ಇರುತ್ತೆ. ಬಟ್ ಆ ಪ್ರಾಫಿಟ್ನು ತಗೊಂಡು ಒಳ್ಳೆ ಪ್ರಾಡಕ್ಟ್ ಕೊಡೋದು ನಮ್ದು ಕರ್ತವ್ಯ ಇರುತ್ತೆ. ಅಂಡ್ ಬಿ ಪಾಸಿಟಿವ್, ನಾಳೆ ದಿನ ಏನಾದ್ರು ಪ್ರಾಬ್ಲಮ್ ಬಂದ್ರು ನಮ್ಮ ಸೇಲ್ ಟೀಮ್ ನಿಮ್ಗೂ ಪ್ರಾಪರ್ ಆಗಿ ಸಪೋರ್ಟ್ ಆಗುತ್ತೆ. ಏನಕ್ಕಂದ್ರೆ ನಮ್ ಎಲ್ಲ ಬ್ರ್ಯಾಂಡ್ ಅಲ್ಲಿ ನೀವು ನೋಡ್ಬೋದು, Gigabyte ಇರಲಿ, Asus ಇರಲಿ, ನಾವು ಆಥರೈಸ್ ಪಾರ್ಟ್ನರ್ಸ್. ಸೊ ನಿಮ್ಗೆ 100% ಜೀನಿಯನ್ ಪ್ರಾಡಕ್ಟ್ ಆಸ್ ಪರ್ ಮ್ಯಾನುಫ್ಯಾಕ್ಚರರ್ ವಾರಂಟಿ ಸಿಗುತ್ತೆ. ಸೊ ಇದರಲ್ಲಿ 3 ಇಯರ್ಸ್ ಮದರ್ ಬೋರ್ಡ್ಗೂ ವಾರಂಟಿ ಇದೆ, 5 ಇಯರ್ಸ್ ಪ್ರಾಸೆಸರ್ ಇದೆ, RAM 10 ವರ್ಷ ವಾರಂಟಿ ಇದೆ, SSD 5 ವರ್ಷ ವಾರಂಟಿ ಇದೆ, ಪವರ್ ಸಪ್ಲೈನು 5 ವರ್ಷ, ಗ್ರಾಫಿಕ್ ಕಾರ್ಡ್ 3 ವರ್ಷ ವಾರಂಟಿ, ಅಂಡ್ ರಿಮೈನಿಂಗ್ ಈ ಕೇಸ್ ಫ್ಯಾನ್ಸ್ ನಿಮ್ಗೆ ಆಲ್ಮೋಸ್ಟ್ 1 ವರ್ಷ ವಾರಂಟಿ ಸಿಗುತ್ತೆ. ಸೊ ವಾರಂಟಿ ಬಗ್ಗೆ ನಿಮ್ಗೆ ಏನು ಟೆನ್ಷನ್ ತಗೊಳ್ಳೋದು ಅವಶ್ಯಕತೆ ಇರಲ್ಲ, ಏನು ಪ್ರಾಬ್ಲಮ್ ಬರಲ್ಲ. ಬಂದ್ರೆ ನೀವು ಎನಿವೇರ್ ಸರ್ವಿಸ್ ಸೆಂಟರ್ಗೂ ಹೋಗ್ಬೋದು, ಇಲ್ಲಾಂದ್ರೆ ನೀವು ನಮ್ಮ ಹತ್ರನೂ ವಿಸಿಟ್ ಮಾಡ್ಬೋದು, ಆ ಶ್ಯೂರಿಟಿ ಇರುತ್ತೆ. ಅಂಡ್ ಬ್ರದರ್ ಚಾನಲ್ ಇಂದ ಯಾರಾದ್ರೂ ಬಂದ್ರು ನಿಮ್ಗೆ ಸ್ಪೆಷಲ್ ಡಿಸ್ಕೌಂಟ್ ನಾನು ಮಾಡ್ಕೊಡ್ತೀನಿ. ಸೊ ನಿಮ್ಗೆ ಏನೇ ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್, ಸ್ಪೇರ್ಸ್ ಏನೇ ಬೇಕಾದರೂ ನೀವು ಎನಿ ಟೈಮ್ ವಿಸಿಟ್ ಮಾಡ್ಬೋದು. ಸೊ ಅದು ಟೈಮಿಂಗ್ಸ್ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಸೊ ಕಾಂಟ್ಯಾಕ್ಟ್ ನಂಬರ್ ಜಸ್ಟ್ ಒಂದು ಕಾಂಟ್ಯಾಕ್ಟ್ ಮಾಡ್ಕೊಂಬಂದ್ರೆ ಮುಗೀತು. ಸರ್, ಏನು ಡೌಟ್ ಇದ್ರು ನೀವು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ, ನಾವು ಬೆಸ್ಟ್ ಇದು ಮಾಡ್ಕೊಡ್ತೀವಿ. ಓಕೆ, ಥ್ಯಾಂಕ್ ಯು. ಸೊ ಗೈಸ್ ನೋಡಿದ್ರಲ್ಲ, ಸೊ ನನ್ನ PC ಬಿಲ್ಡ್ ಮಾಡಿದೆ. ಸೊ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ. ಇವಾಗ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಇವಾಗೆಲ್ಲ ಬಿಲ್ಲಿಂಗ್ ಎಲ್ಲ ಆಯಿತು. ಇವಾಗ ಪ್ರಾಡಕ್ಟ್ ಡೆಲಿವರಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸರ್ ಓಕೆ ಸರ್, PC ಎಲ್ಲ ಒಳ್ಳೆ ಬಿಲ್ಡ್ ಮಾಡಿಕೊಡಿದ್ರ, ಥ್ಯಾಂಕ್ ಯು. ಸೊ ನೆಕ್ಸ್ಟ್ ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾರೆ, ಸ್ವಲ್ಪ ಪ್ರೈಸ್ ಎಲ್ಲ ಬೇಕಾದರೂ ರೆಕಮೆಂಡ್ ಮಾಡಿ. ಓಕೆ, ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಫೈನಲಿ ನನ್ನ ಡ್ರೀಮ್ ಎಡಿಟಿಂಗ್ PC-ನ ಒಂದು ಅಸೆಂಬ್ಲಿ ಮಾಡಿಸ್ಕೊಂಡು ಬಂದಿದ್ದೀನಿ. ಸೊ ಎಸ್ಪಿಡಲ್ಲಿ SCL ಗೇಮಿಂಗಲ್ಲಿ ಅವ್ರ ಹತ್ರ ಮಾಡಿಸ್ಕೊಂಡು ಇವಾಗ ನೋಡಿ ಕಂಪ್ಲೀಟ್ ಇನ್ಸ್ಟಾಲ್ ಮಾಡಿಸಿದ್ದೀನಿ. ಮಾನಿಟರು ಮತ್ತು ನನ್ನ CPU ಕಂಪ್ಲೀಟ್ ಎಲ್ಲ ಇಂಟಿಗ್ರೇಷನ್ ಮಾಡಿದ್ದೀನಿ. ಸೊ ನೋಡ್ತಿರ್ಬೋದು, ಇವಾಗ ಹಿಂಗೆ ಸೆಟಪ್ ಮಾಡಿದ್ದೀನಿ. ಇವಾಗ ನೀವು ಬ್ಯಾಕ್ ಸೈಡಲ್ಲಿ ನೋಡ್ತಿದ್ರೆ ಇದೊಂದು ಚೇರ್ ಕೂಡ ನಾನು ಈ PC ಆಗಿ ನೆಕ್ಸ್ಟ್ ದಿನ ಆರ್ಡ್ರ್ ಮಾಡಿದ್ದೆ, ನೆಕ್ಸ್ಟ್ ದಿನ ಬಂದಿದೆ. ಸೊ ಇದು ಗ್ರೀನ್ ಸೆಲ್ ಕಂಪ್ನಿ ಗೇಮಿಂಗ್ ಚೇರು. ಸೊ ಇದು ಅಷ್ಟೇ 11,000 ಚೇಂಜ್ ಆಯಿತು. ಸೊ ನನ್ನ ಕಂಪ್ಲೀಟ್ ಬಜೆಟ್ ಆಗಿರೋದು ಟೋಟಲ್ಲು PC ಸೆಟಪ್ ಪ್ಲಸ್ ಚೇರ್ಗೆ ಸೊ ಟೋಟಲ್ 1.6 ಹತ್ರ ಆಗಿದೆ, 1.6 ಲ್ಯಾಕ್ಸು.
ಸೊ ಆಲ್ಮೋಸ್ಟ್ ಪಿ ಸಿಗೆ ಆಗಿದೆ 1.45 ಇದು ಕಂಪ್ಲೀಟ್ ಮಾನಿಟರು, ಕೀಬೋರ್ಡು, ಮೌಸು ಮತ್ತು ಸಿ ಪಿ ಯು. ಮೇಯ್ನ್ಲಿ ನೋಡಿ ಸಿ ಪಿ ಯು ಮಾನಿಟರ್ ಮೇಯ್ನು. ಸೊ ನಾನು ಕೀಬೋರ್ಡು ಮತ್ತು ಮೌಸ್ ನಾರ್ಮಲ್ ವೈರ್ಲೆಸ್ ಡೆಲ್ ಮೌಸ್ ತೊಗೊಂಡಿದ್ದೀನಿ. ಕೀಬೋರ್ಡ್ ಕೂಡ ಅಷ್ಟೇ ವೈರ್ಡ್ ಡೆಲ್ ಕೀಬೋರ್ಡ್ ತೊಗೊಂಡಿದ್ದೀನಿ. ಸೊ RGB ಇದೆಲ್ಲ ತೊಗೊಂಡಿಲ್ಲ, ನಂಗೆ ಅದು ಸುಮ್ಮನೆ ಸೌಂಡ್ ಎಲ್ಲ ಆಗಲ್ಲ. ಸೊ ಅದಕ್ಕೆ ಸಾಫ್ಟ್ ಬಟನ್ ಡೆಲ್ ತೊಗೊಂಡಿದ್ದೀನಿ. ಸೊ ಇಷ್ಟು ಗೇಮಿಂಗ್ ಮತ್ತು ಎಡಿಟಿಂಗಿಗೆ ಬಿಲ್ಡ್ ಮಾಡಿಸಿರೋ ಪಿ ಸಿ ಸೆಟಪ್. ಸೊ ನೆಕ್ಸ್ಟ್ ಒಂದು ಟೇಬಲ್ ತೊಗೊಬೇಕು. ಟೇಬಲನ್ನು ಅರೇಂಜ್ ಮಾಡಿಬಿಟ್ರೆ ಕಂಪ್ಲೀಟ್ ಸೆಟಪ್ ಆಗುತ್ತೆ. ಸೊ ಚೇರು ಕೂಡ ಕಂಫರ್ಟಬಲ್ ಆಗಿದೆ ನೋಡಿ, ಆರಾಮಾಗಿ ವರ್ಕ್ ಮಾಡ್ಬೋದು ಕೂತ್ಕೊಂಡು. ಸೊ ಈ ಥರ ಸೆಟಪ್ ಇರುತ್ತೆ. ಮತ್ತು ಮಾನಿಟರ್ ನೋಡಿ, ಸೊ 360 ಮಲ್ಟಿ ಅಡ್ಜಸ್ಟೇಬಲ್ಲು. ಸೊ ನೋಡಿ ಮೇಲೆ ಹಿಂಗೆ ಮಾಡ್ಬೋದು, ಇದೇ ಥರ ಮಾಡ್ಬೋದು, ಟರ್ನ್ ಮಾಡ್ಬೋದು. ಸೊ ನಮಗೆ ಹೆಂಗೆ ಬೇಕಾದ್ರೆ ಪೊಸಿಷನ್ನ ಸೆಟ್ ಮಾಡ್ಕೊಬೋದು. ಸೊ ನೆಕ್ಸ್ಟ್ ಫೈನಲ್ ಆಗಿ ಮುಗ್ದಿತ್ತು, ಎಲ್ಲ ಇನ್ಸ್ಟಾಲೇಷನ್ ಮುಗ್ದಿದೆ. ಸೊ ಸಕ್ಕತ್ತಾಗಿ ವರ್ಕ್ ಆಗ್ತಿದೆ. ಸೊ ಏನು ಪ್ರಾಬ್ಲಮ್ ಇಲ್ಲ. ನೀವು 1 lakh to 1.5 lakh ರೇಂಜಲ್ಲಿ ನೀವೇನಾದರೂ ಬಿಲ್ಡ್ ಮಾಡಿಸ್ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಎಲ್ಲ ಕಾನ್ಫಿಗರೇಷನ್, ಯಾವ್ದಾವುದು ಏನೇನು ಪಿಕ್ ಮಾಡಿದ್ದೀನಿ ಯಾವ ಬ್ರ್ಯಾಂಡ್ ಅಂತ. ಸೊ ನೀವು ಕೂಡ ಅದೊಂದು 75% ಮ್ಯಾಚ್ ಮಾಡ್ಕೋಬೋದು. ನೆಕ್ಸ್ಟ್ ನಿಮಗೆ ಬೇಕಾಗಿರೋ ಅಂಥದ್ದು ಹೆಂಗೆ ಬೇಕಂಗೆ ಅಪ್ಗ್ರೇಡ್ ಮಾಡ್ಕೊಬೋದು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬೈ ಬಾಯ್.